ಐ ಫ್ಯಾಮಿಲಿ ಇವತ್ತಿಂದ ಚಿರುಗೆ ಯೂನಿಫಾರ್ಮ್ ಇತ್ತು. ಸೊ ಹಾಗಾಗಿ ಅವನು ಕೂಡ ರೆಡಿ ಆಗಿಬಿಟ್ಟು ನಿಂತಿದ್ದ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಕಲಿಸ್ಬಿಟ್ಟು ಇಬ್ಬರಿಗೂ ಸಪ್ರೇಟಾಗಿ ಪ್ಲೇಟಲ್ಲಿ ಹಾಕಿ ಕೊಟ್ಟಿದ್ದೆ. ಚಿರುಗೆ ನಮ್ಮ ಅತ್ತೆ ತಿನ್ನಿಸ್ತಾ ಇದ್ರು. ಬುಜ್ಜಿ ಬೇಬಿ ಆಗಲ್ಲ, ಅವ್ನು ಚೆಲ್ಕೊಂಡಾದ್ರೂ ಪರವಾಗಿಲ್ಲ, ಅವನೇ ತಿನ್ನಬೇಕು. ನೀವೇ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ಸ್ಪೂನ್ ಎತ್ಕೊಂಡು ತಿಂತಾನೆ. ಕೈಯಲ್ಲೂ ತಿಂತಾನೆ, ಬಟ್ ಅವ್ನು ಜಾಸ್ತಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸ್ಪೂನ್ ಕೊಟ್ಬಿಡ್ತೀನಿ. ಹಾಗೆ ಇವತ್ತು ಲಂಚ್ ಬಾಕ್ಸಿಗೆ ವೆಜಿಟೇಬಲ್ಸ್ ಇತ್ತು, ಬಟ್ ಅವ್ನು ತಿನ್ನಲ್ಲ ವೆಜಿಟೇಬಲ್ಸು. ಹಾಗಾಗಿ ಫ್ರೂಟ್ಸ್ನ ಪ್ಯಾಕ್ ಮಾಡಿಬಿಟ್ಟು ಚಿರುನ ಕೂಡ ರೆಡಿ ಮಾಡಿ ಅವ್ರನ್ನೂ ಕೂಡ ಕಳಿಸ್ದೆ. ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬುಜ್ಜಿ ಬೇಬಿ ಕೂಡ ಅವ್ರ ಹಿಂದೆನೇ ಹೋಗ್ತಾ ಇದ್ರು. ಡೈಲಿ ಇದೇ ಕತೆ. ನಮಗೆ ಚಿರುನ ಸ್ಕೂಲಿಗೆ ಕಳ್ಸೋದಕ್ಕಿಂತ ಬುಜ್ಜಿ ಬೇಬಿನ ಅಳೋದನ್ನ ನಿಲ್ಸೋದೇ ದೊಡ್ಡ ಕಷ್ಟ ಆಗೋಗ್ಬಿಡುತ್ತೆ. ನೋಡಿ, ಎತ್ಕೊಂಡಿದ್ದಕ್ಕೆ ಅಳ್ತಾ ಇದ್ದ. ಹೇಗೋ ಸಮಾಧಾನ ಮಾಡಿ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಬ್ರಷ್ ಮಾಡೋಕ್ಕೆ ಬಿಟ್ಟಿದ್ದೆ. ಅವನು ಕೂಡ ಬ್ರಷ್ ಮಾಡ್ದ. ಬೆಳಗ್ಗೆ ಅವ್ರ ಅಣ್ಣನ ಜೊತೆಗೆ ಒಂದ್ಸಲಿ ಮಾಡ್ತಾನೆ, ಮತ್ತೆ ಸ್ನಾನ ಮಾಡ್ಬೇಕಾದ್ರೆ ನಾನು ಸುಮ್ಮನೆ ಕೊಟ್ಟಿದ್ದೆ. ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಮಧ್ಯಾಹ್ನ ಹೋಗಿ ಚಿರುನ ಸ್ಕೂಲಿಂದ ಕರ್ಕೊಂಡು ಬಂದರು. ಸಂಜೆ ಮೇಲೆ ನಾವು ಕೂಡ ರೆಡಿಯಾಗಿ ಇವಾಗ ನಮ್ಮ ಅತ್ತೆ ಇದ್ದಾರಲ್ಲ, ಅವ್ರ ತವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಅಕ್ಕಂಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲೂ 3 ಮನೆ ಇದೆ, ಅಂದರೆ 3 ಜನ ತಮ್ಮಂದರು. ಎಲ್ಲ ಒಂದೇ ಊರಲ್ಲೇ ಇರೋದು, ಅಕ್ಕಪಕ್ಕನೇ ಇರೋದು. ಸೊ ಎಲ್ಲರ ಮನೆಗೂ ಹೋಗಬೇಕು. ಒಬ್ಬೊಬ್ಬರು ಮನೆಗೆ ಹೋಗಿ ಎಲ್ಲನೂ ಮಾತಾಡಿಸ್ಕೊಂಡು ವಾಪಸ್ ಬಂದ್ವಿ ನಾವು. ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ಸ್ವಲ್ಪ ಹೊತ್ತು ಮಳೆ ನಿಲ್ಲಿ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು. ಜೋರು ಮಳೆ, ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಫುಲ್ ಸಡನ್ನಾಗಿ ವೆದರ್ ಚೇಂಜ್ ಆಗೋಯ್ತು. ಅದಾದಮೇಲೆ ನಾವು ಕೂಡ ಅವ್ರ ಅಕ್ಕನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಇವಾಗ ನಾವು ವಾಪಸ್ ಬರ್ತಾ ಇದ್ದೀವಿ. ಮನೆಗೆ ಬಂದಿದ್ದ ತಕ್ಷಣ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಅದಕ್ಕೆ ಹಸ್ಬೆಂಡು ಆನ್ ದ ವೇ ಬರ್ತಾನೆ ಚಿಕನ್ ತೊಗೊಂಡು ಬಂದಿದ್ರು. ಸೊ ಇಬ್ಬರು ಸೇರಿಬಿಟ್ಟು ಚಿಕನ್ ಬಿರಿಯಾನಿ ಮಾಡಿ ಕಬಾಬ್ ಕೂಡ ಮಾಡ್ಕೊಂಡ್ವಿ. ಬೇಗ ಆಗತ್ತೆ ಅಂತ. ನಮ್ಮ ಹಸ್ಬೆಂಡ್ ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ. ಅವ್ರು ಬಿರಿಯಾನಿ ಮಾಡ್ತಾಯಿದ್ರು, ನಾನು ಕಬಾಬಿಗೆಲ್ಲ ಕಲಸಿ ಇಟ್ಬಿಟ್ಟು ಒಂದು ಕಡೆ ಎಲ್ಲ ಫ್ರೈ ಮಾಡಿ ಸೊ ಊಟ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.